ನಮಸ್ಕಾರ ಎಲ್ಲರಿಗೂ. ಬರ್ರಿ ಇವತ್ತು ನಿಮ್ಗೆ ಒಣ ಮಾವಿನಕಾಯಿ ಉಪ್ಪಿನಕಾಯಿನ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಇದು ಪಕ್ಕ ಉತ್ತರ ಕರ್ನಾಟಕ ಸ್ಟೈಲ್ ರೆಸಿಪಿ ಐತೆ ನೋಡ್ರಿ. ಹಳೆ ಕಾಲದ ಅಜ್ಜಿಗಳು ಮಾಡಿದ ರೆಸಿಪಿನ ಐತ್ರಿ. ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸಿದ್ಧರೆಡ್ಡಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಒಣ ಮಾವಿನಕಾಯಿ ಉಪ್ಪಿನಕಾಯಿನ ಅತಿ ಸುಲಭವಾಗಿ ಈಸಿಯಾಗಿ ಕ್ವಿಕ್ ಆಗಿ ಒಂದು ವರ್ಷ ಕೆಡಲಾರ್ದಂಗೆ ಹೆಂಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲ ಚಲೋ ಹಸಿ ಮಾವಿನಕಾಯಿನ ಆರಿಸಿಟ್ಕೋರಿ. ಹುಳುಕಿರ್ಬಾರ್ದ್ರಿ. ಮತ್ತು ಮಾವಿನಕಾಯಿ ಸ್ವೀಟ್ ಇದ್ರೂ ನಡಿತೈತಿ, ಹುಳಿ ಇದ್ರೂ ನಡಿತೈತಿ. ಒಟ್ಟು ಗಟ್ಟೆನ್ ಕಾಯಿ ಇರ್ಬೇಕು ನೋಡ್ರಿ. ಮೆತ್ತಗೆ ಹಣ್ಣಾಗಿರಬಾರ್ದು. ಇಲ್ಲಿಕಂದ್ರೆ ಉಪ್ಪಿನಕಾಯಿ ಕೆಡೋ ಚಾನ್ಸ್ ಇರ್ತೈತಿ. ಗಟ್ಟೆಗೆ ಕಾಯ್ದಿದ್ದು ಮಾವಿನಕಾಯಿನ ಆರಿಸ್ಕೊಂಡು ಅವನ್ನ ಚಂದಾಗ 3-4 ತಾಸು ನೆನೆಯಾಗಿಡ್ರಿ ಫಸ್ಟ್. ಆಮೇಲೆ ಸ್ವಚ್ಛಗೆ ಒರಿಸಿ ಹೋಳು ಮಾಡ್ಕೋರಿ. ಹೋಳು ಮಾಡ್ಕೊಂಡ್ಮೇಲೆ 3-4 ದಿನ ಬಿಸಿಲಾಗ ಒಣಗಿಸ್ಬೇಕ್ರಿ. ಮಾವಿನಕಾಯಿ ಒಳಗಿರೋ ನೀರಿನಂಶ ಎಲ್ಲ ಹೋಗೋ ಸ್ವಚ್ಛಗೆ ಕಾಯಿ ಒಣಗಬೇಕು. ಒಣಗಿದ ಮೇಲೆ ತೆಗೆದಿಡ್ರಿ. ನಿಮ್ಗೆ ಯಾವಾಗ ಉಪ್ಪಿನಕಾಯಿ ಹಾಕೋದಿರ್ತೈತಲ್ಲ ಅವಾಗ ಎಷ್ಟು ಬೇಕಷ್ಟು ತಕ್ಕೊಂಡು ಉಪ್ಪಿನಕಾಯಿ ಮಾಡ್ಕೊಳೋದ್ರಿ. ಈಗ ಬೇಕಾಗೋ ಸಾಮಗ್ರಿಗಳ ಪಟ್ಟಿ ಹೇಳ್ತೀನಿ, ತೆಗೆದಿಟ್ಕೋರಿ. ಮೊದಲು ದೊಡ್ಡ ಉಪ್ಪು, ಅರಿಶಿನ ಪುಡಿ, ಸಾಸಿವೆ, ಅಚ್ಕಾರದ ಪುಡಿ, ಇಂಗು, ಮೆಂತ್ಯ ಪುಡಿ, ಎಣ್ಣೆ, ಬೆಳ್ಳುಳ್ಳಿ ಇಷ್ಟಿದ್ರೆ ಸಾಕು ನೋಡ್ರಿ. ಉತ್ತರ ಕರ್ನಾಟಕ ಸ್ಟೈಲ್ ಸ್ಪೆಷಲ್ ಒಣ ಮಾವಿನಕಾಯಿ ಉಪ್ಪಿನಕಾಯಿ ಸಖತ್ತಾಗಿ ರೆಡಿ ಆಕೈತಿ. ನಾವು ನೋಡ್ರಿ ಇಲ್ಲಿ ಹ್ಯೂಜ್ ಕ್ವಾಂಟಿಟಿ ಒಳಗೆ ಮಾಡಾಕತ್ತೇವಿ. ಇದೇ ರೀತಿ ದೊಡ್ಡ ಬೋಗಾಣಿ ತೊಗೊಂಡು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾವಿನಕಾಯಿ ಉಪ್ಪು ಹಾಕ್ಕೊಂಡು ಅದ್ರೊಳಗೆ ಬೆಲ್ಲದ ನೀರು ಹಾಕಿ ನೆನೆಸಿಡ್ಬೇಕ್ರಿ. 1-2 ದಿನ ನೆನೆದ ಮೇಲೆ ಅವ ಮ್ಯಾಲಿನ ತೊಗೊಟ್ಟಿ ಮೆತ್ತಗಾಗ್ತೈತಿ. ಮಾವಿನಕಾಯಿ ತೊಗೊಟ್ಟಿ ಆಗುವಷ್ಟು ದಿನಾನು ನೆನೆಸ್ಬೇಕು. ನಮಗೆ ಮಾವಿನಕಾಯಿ ತೊಗೊಟ್ಟಿ ಮೆತ್ತಗಾಗೈತಪ್ಪ ಅಂತ ಅನ್ಸಿದ ಮೇಲೆ ಅವನ್ನ ಉಪ್ಪಿನಕಾಯಿ ಹಾಕಕ್ಕೆ ತೆಗಿಬೇಕ್ರಿ. ದೊಡ್ಡ ಒಂದು ಬೋಗಾನಿ ತೊಗೊಂಡು ಅದ್ರೊಳಗೆ ಮಾವಿನಕಾಯಿ ಹಾಕಿ ನೆನೆಸಿದ ಮಾವಿನಕಾಯಿ ಹಾಕಿ ಅದಕ್ಕೆ ಉಪ್ಪು, ಖಾರ, ಅರಿಶಿನ, ಸಾಸಿವೆ ಪುಡಿ ಹಾಕಿ ಚಂದಾಗ ಮಿಕ್ಸ್ ಮಾಡಿರಿ. ಭಾಳೊತ್ತನ ಮಿಕ್ಸ್ ಮಾಡಬೇಕ್ರಿ. ಚಮಚಲ್ಲೇ ಕೆಲಸಾಗಂಗಿಲ್ಲ, ಕೈಲೇನ ಮಿಕ್ಸ್ ಮಾಡಿರಿ. ಚಂದಾಗ ಕೈಲೇ ಮಿಕ್ಸ್ ಆದಮೇಲೆ ಅದು ಉಪ್ಪಿಂದ ನೀರು ಬಿಡಕ್ಕೆ ಸ್ಟಾರ್ಟ್ ಆಗ್ತೈತಿ. ಅಂದ್ರೆ ಉಪ್ಪು ಕರಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಒಂದು ಬಾಳ್ಗಿ ಒಳಗೆ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಬಿಸಿ ಆದ ತಕ್ಷಣ ಅದನ್ನ ಉಪ್ಪಿನಕಾಯಿಗೆ ಸುರುವ್ರಿ. ಮಿಕ್ಸ್ ಮಾಡಿ ಡಬ್ಬೆ ಹಾಕಿ ಸ್ಟೋರ್ ಮಾಡಿದ್ರಂದ್ರೆ ಮುಗೀತು ನೋಡ್ರಿ ಕೆಲಸ. ಉಪ್ಪಿನಕಾಯಿ ಮಾಡಾಕತ್ತಾರ. ಒಂದು ದೊಡ್ಡ ಬೋಗಾಣಿ ತೊಗೊಂಡು ಅದ್ರೊಳಗೆ ಒಣಗಿಸಿದ ಉಪ್ಪಿನಕಾಯಿನ ಬೆಲ್ಲದ ನೀರೊಳಗೆ ನೆನೆಸಿದ ಉಪ್ಪಿನಕಾಯಿ ಹೋಳು ಹಾಕಿ ಉಪ್ಪು, ಖಾರ, ಅರಿಶಿನ, ಮೆಂತ್ಯ ಪುಡಿ, ಸಾಸಿವೆ ಪುಡಿ ಹಾಕಿ ಚಂದಾಗ ಮಿಕ್ಸ್ ಮಾಡ್ಯಾರ. ಮಿಕ್ಸ್ ಮಾಡಿದ ಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಾರ. ಅದನ್ನು ನಾನು ನಿಮ್ಗೆ ವಿಡಿಯೋ ಮಾಡಿ ತೋರ್ಸಕತ್ತೇನೆ. ಹಿಂಗೆ ನೋಡ್ರಿ, ಈ ರೀತಿ ಎಲ್ಲ ಮಸಾಲೆ ಪದಾರ್ಥ ಆ ಉಪ್ಪಿನಕಾಯಿ ಹೋಳಿಗೆ ಅಂಟ್ಕೋಬೇಕು. ಅಲ್ಲಿ ಮಟ್ಟ ಚಂದಾಗ ಮಿಕ್ಸ್ ಬೇಕ್ರಿ ಕೈಲೇ. ಎಷ್ಟು ದಿನ ಇಟ್ಟರು ಕೆಡ. ಈ ರೀತಿ ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿದ ಮೇಲೆ ಒಂದು 3-4 ದಿನ ಬಿಟ್ಟು ತಿನ್ನಕ್ಕೆ ಬರ್ತಾವೆ ನೋಡ್ರಿ. ನೀವು 1 ವರ್ಷ ಇಟ್ಟರು ಕೆಡಂಗಿಲ್ರಿ. ಚುಪ್ ಇರ್ತೈತಿ. ಆರಾಮ್ಸೆ ಕಣ್ಣು ಮುಚ್ಚಿ ಈ ರೆಸಿಪಿ ಫಾಲೋ ಮಾಡಿ ರುಚಿಕರವಾದ ಉಪ್ಪಿನಕಾಯಿನ ಟ್ರೈ ಮಾಡಿರಿ. ಮಾಡಿದ ಮೇಲೆ ಕಮೆಂಟ್ನಾಗ ತಿಳಿಸ್ರಿ ಹೆಂಗಾದು ಅಂತ ಹೇಳಿ. ಮನ್ಯಾಗ ಸಣ್ಣ ಹುಡುಗರು ಇದ್ದು ಅಂದ್ರೆ ತಿನ್ಕೋತ ಅಡ್ಡಾಡಕ್ಕೆ ಭಾರಿ ಇಷ್ಟ ಆಗ್ತಾವೆ ನೋಡ್ರಿ. ಅವರಿಗೆ ಒಂದು ಹೋಳು ಕೊಟ್ಟು ನೋಡ್ರಲ್ಲ ಗೊತ್ತಾಗ್ತೈತಿ ಹೆಂಗದಾವತ್ತು ಹೇಳಿ. ನೋಡ್ರಿ ಈಗ ನಾವು ಮಾಡಿ ಎಲ್ಲ ಪೂರ್ತಿ ಡಬ್ಬಿ ತುಂಬ್ಸಕತ್ತೇವಿ. ನಾವು ಮನ್ಯಾಗ ಭಾಳ ಮಂದಿ ಇದ್ದೀವಿ ರೀ. ಸೊ ಹ್ಯೂಜ್ ಕ್ವಾಂಟಿಟಿ ಒಳಗೆ ಮಾಡೀವಿ. ನಿಮ್ಗೆ ಮನ್ಯಾಗ ಹೆಂಗದಿರಲ್ಲ, ಎಷ್ಟು ಮಂದಿ ಇದ್ದೀರಿ ಅದ್ರ ತಕ್ಕಂಗೆ ನೀವು ಮಾಡ್ಕೋಬೋದು. ಸ್ವಲ್ಪಾರು ಮಾಡ್ಕೋಬೋದು, ಜಾಸ್ತಿರ ಮಾಡ್ಕೋಬೋದು. ವಿಡಿಯೋ ಲೈಕ್ ಆದರೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.